ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಬೇಸಿಕ್ ವೀಡಿಯೋಸ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಫೆದರ್ ಸ್ಟಿಚ್ಚನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇದರಿಂದ ಏನೆಲ್ಲ ಉಪಯೋಗ ಮತ್ತು ಪ್ರೊಫೆಷನಲ್ ಆಗಿ ಮಾಡುವಾಗ ಯಾವ ರೀತಿ ನೀವು ಇದನ್ನೆಲ್ಲ ಟ್ರೈನಿಂಗ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಒಂದು ಚಿತ್ರವನ್ನು ನಾನು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ಟೆಪ್ಪು, ಇಲ್ಲೊಂದು ಸ್ಟೆಪ್ಪು, ಇಲ್ಲೊಂದು ಸ್ಟೆಪ್ ಇದೆ. ಈ 3 ಸ್ಟೆಪ್ಪನ್ನು ನಾವು ಫಿಲ್ ಮಾಡೋದು ಹೇಗೆ, ಇದನ್ನು ಮಾಡೋದ್ರಿಂದ ಯಾವ ರೀತಿ ಫೆದರ್ ಸ್ಟಿಚ್ ಅಂತಂದ್ರೆ ಹೇಳಿ ನವಿಲುಗರಿಯಲ್ಲಿ ಇರುವಂತಹ ಕಣ್ಣು ಬರುತ್ತೆ ನೋಡಿ, ಆ ರೀತಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಆ್ಯಸ್ ಇಟ್ ಈಸ್ 14 ನಂಬರನ್ನು ನಾನು ನೀಡಲ್ ತಗೊಂಡಿದ್ದೀನಿ. ಈಗ ನೋಡ್ಬೋದು. ಈಗ ನೋಡಿ, ಈಗ ಇಲ್ಲಿಂದ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ಫಸ್ಟಿಂದ ದಾರನ ಎಳ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ತಗೋಬೇಕು. 2ನೇ ಲೈನಿಗೆ ತಗೊಂಡು ಅದನ್ನು ವಾಪಸ್ ಇಲ್ಲಿಗೆ ತಂದು ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಏನು ಹೇಳ್ತೀವಿ, ಫೆದರ್ ಸ್ಟಿಚ್. ಇದು ಫುಲ್ಲು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ನೋಡಬೇಕು. ಫುಲ್ಲು ನಮಗೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿ ಡಿಸೈನ್ ಬರುತ್ತೆ ಮತ್ತು ನಿಮಗೆ ಇದು ಪ್ರೊಫೆಷನಲ್ಲಾಗಿ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ರೀತಿಯನ್ನು ನೋಡ್ಕೊಳ್ಳಿ. ಈ ರೀತಿ ಡಿಸೈನನ್ನು ಮಾಡೋದ್ರಿಂದ ನೀವು ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು ದಿನಕ್ಕೆಲ್ಲ ಈ ಡಿಸೈನನ್ನು ಮಾಡಿಬಿಡ್ಬೋದು. ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ ನಾವು ಒಂದು ಬ್ರೈಡಲ್ ಡಿಸೈನ್ ಅಂತಂದಾಗ ಒಂದು 2000ದಿಂದ ಕಮೆಂಟ್ಸ್ ಆಗುತ್ತೆ. ಹಂಗಿರುವಾಗ ನಾವು ಒಂದೇ ದಿನಕ್ಕೆ ಇದನ್ನು ಮುಗಿಸ್ಬೋದು. ಅಷ್ಟು ಈಸಿಯಾಗಿರುವಂತಹ ಡಿಸೈನ್ಸ್ಗಳು ಇವೆಲ್ಲ. ನಾನು ತೋರಿಸ್ಕೊಡ್ತಾ ಇರುವಂಥ ಡಿಸೈನ್ಸ್ಗಳು ತುಂಬಾ ಈಸಿಯಾಗಿರುತ್ತೆ. ಇವೆಲ್ಲನೂ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ರೀತಿ ಯಾವುದೇ ಡಿಸೈನ್ ಕೊಟ್ಟರು ನೀವು ಅದನ್ನು ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈ ರೀತಿ ಡಿಸೈನ್ಸನ್ನು ಕಲಿಯುವಾಗ ನೋಡಿ, ವಾಪಸ್ ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದು ಲಾಕನ್ನು ಮಾಡ್ಕೋಬೇಕು. ಪುನಃ ಅದನ್ನು ನೋಡಿ, ಇಲ್ಲಿಂದ ತಂದು ಕನ ಮಾಡಿ ಪುನಃ ಇಲ್ಲಿಂದ ವಾಪಸ್ ಹೋಗ್ಬಿಟ್ಟು ನಿಮಗೆ ಹತ್ರಕ್ಕೆ ಬೇಕು ಅಂತಂದರೆ ಹತ್ರಕ್ಕೂ ಹಾಕೋಬೋದು. ಇಲ್ಲ ನಮಗೆ ದೂರಕ್ಕೆ ಫೆದರ್ಸ್ ಸ್ಟಿಚಸ್ ಬರಬೇಕಂದ್ರೆ ನೀವು ದೂರಕ್ಕೂ ಹಾಕೋಬೋದು. ನೀವು ಯಾವ ರೀತಿ ಇಷ್ಟಪಡ್ತೀರ ನೋಡಿ, ಆ ರೀತಿಯೆಲ್ಲ ಈ ಡಿಸೈನ್ಸನ್ನು ಮಾಡಿಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ನೀವು ನೋಡ್ಬೋದು. ಫುಲ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಮಾಡುವಾಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಅದೇ ಲೈನ್ಸ್ಗೆ ಬಂದು ಅದು ಎಂಡ್ ಆಗಬೇಕು. ಇದನ್ನು ಪುನಃ ಎಳ್ಕೊಂಡು ನೋಡಿ, ಈಗ ಇಲ್ಲಿ ಸೆಂಟರ್ಗೆ ಬಂದು ನೋಡಿ, ಇಲ್ಲಿಗೆ ಬಂದು ಇದು ಲಾಕ್ ಆಗಬೇಕು. ಲಾಕ್ ಆದಮೇಲೆ ನೋಡಿ, ಇದನ್ನು ತೆಗೆದುಬಿಟ್ಟು ಏನಿದೆಯಲ್ಲ ಇದು ಎರಡೆಳೆ ಸಿಲ್ಕ್ ಥ್ರೆಡ್ಡನ್ನು ನೀಟಾಗಿ ಎಳ್ಕೋಬೇಕು. ಆ 2 ಎಳೆ ಒಂದು ಬಿಟ್ಟು ಒಂದು ಹೋಯ್ತು ಅಂದ್ರೂ ಡಿಸೈನ್ಸ್ ಹಾಳಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿಂದ ತಂದು ಸೆಂಟರ್ ಪಾಯಿಂಟ್ಗೆ ಹೋಗಿ ವಾಪಸ್ ತಂದು ಇಲ್ಲಿಗೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ 2ನೇ ಮನೆ ಏನಿದೆಯಲ್ಲ, ಆ 2ನೇ ಮನೆಯಲ್ಲಿ ಡಿಸೈನ್ ತಿಕ್ಕಾಗಿ ಬರುತ್ತೆ. ಮೇಲ್ಗಡೆ ಬರುವಂಥ ಮನೆ ಏನಿದೆಯಲ್ಲ, ಅಲ್ಲಿ ಲೈಟಾಗಿ ತೆಳುವಾಗಿ ಬರುತ್ತೆ. ಈ ಡಿಸೈನನ್ನು ವೈಶಿಷ್ಟ್ಯನೇ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ರೀತಿ ಬರುತ್ತೆ, ಕಾಣಿಸ್ತಿದೆಯಾ? ಈಗ ಈ ರೀತಿ ಬಂದು ಪುನಃ ಇಲ್ಲಿಗೆ ಬಂದಲ್ಲ, ಫಸ್ಟ್ನೇ ಮನೆಗೆ ತಗೊಂಡು ಪುನಃ ಮೇಲ್ಗಡೆ ಏನಿದೆಯಲ್ಲ ಅಲ್ಲಿಗೆ ಹೋಗಬೇಕು.
ಪುನಃ ಅದನ್ನು ಎಳ್ಕೊಂಡು ವಾಪಸ್ ನಮಗೆ ಫಸ್ಟ್ 0ಇಂದ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಬರಬೇಕು ನೋಡಿ. ಇದು 0, ಇದು 1, ಇದು 2ನೇ ಮನೆ. ಈ ರೀತಿ ನಾವು ಇದನ್ನು ಕಮೆಂಟ್ಸ್ ಮಾಡ್ಕೊತ ಹೋಗಬೇಕಾಗತ್ತೆ ನೋಡಿ. ಈ ರೀತಿ ಬರುತ್ತೆ. ಈ ರೀತಿ ಎಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಫೆದರ್ ಸ್ಟಿಚ್ಚು ತುಂಬಾ ಟ್ರೆಂಡ್ನಲ್ಲಿದೆ. ನೀವು ಬ್ಲೌಸ್ಗಳಲ್ಲಿ ಎಷ್ಟು ರಿಚ್ಚಾಗಿ ಕಾಣಿಸುತ್ತೆ ಈ ಸ್ಟಿಚ್ ಅಂತಂದರೆ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಇದರಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬಹುದು. ನಿಮ್ಮ ಬ್ಲೌಸ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟಿರುವಂತಹ ಬೇಸಿಕನ್ನು ಉಪಯೋಗಿಸ್ಕೊಂಡು ನೀವು ಡಿಸೈನ್ಸನ್ನು ಮಾಡ್ಕೊತಾ ಹೋಗಬೇಕು. ನಿಮ್ಮ ಬ್ಲೌಸ್ಗೆ ಮಾಡಿಕೊಂಡಾಗ ನಿಮಗೊಂದು ಧೈರ್ಯ ಬರುತ್ತೆ. ಹೌದು, ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನಾನು ಬೇರೆಯವ್ರ ಬ್ಲೌಸ್ಗೂ ನಾನು ಮಾಡಿ ಕೊಡಬಹುದು ಅನ್ನೋದನ್ನು ನೀವು ತಿಳ್ಕೊತೀರ. ಹಾಗಾಗಿ ನೀವು ನಿಮ್ಮ ಬ್ಲೌಸ್ಗಳ ಮೇಲೆ ಟ್ರಯಲ್ ಮಾಡ್ತಾ ಹೋಗಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಕರೆಕ್ಟಾಗಿ ಅನ್ನಿಸ್ತು ನಿಮಗೆ ಅಂತಂದರೆ ನೀವು ಅದನ್ನು ನೋಡಿ, ನೀನು ಅದನ್ನು ಬ್ಲೌಸ್ ಮೇಲೆ ಟ್ರಯಲನ್ನು ಮಾಡ್ಕೋಬಹುದು ನೋಡಿ. ಈ ರೀತಿ ಇಲ್ಲಿ ಚಿಕ್ಕದಾಗಿ ಬರುತ್ತೆ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಬಂದಾಗ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಯಾಕೆಂದರೆ ಅದು ಕೆಳಗಡೆ ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ಡಿಸೈನ್ಸನ್ನು ನೀವು ನೋಡ್ಕೋಬೇಕು, ಯಾವ ರೀತಿ ಬರ್ತಿದೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಆ ಕಡೆ ಈ ಕಡೆ ಏನಿದೆಯಲ್ಲ ಅದಷ್ಟು ಸಮವಾಗಿ ಬರಬೇಕು ನೋಡಿ. 1ರಿಂದ 2 ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಅದನ್ನು ಈ ರೀತಿ ಎಳ್ಕೋಬೇಕು. ಪುನಃ ಇಲ್ಲಿ ನೋಡಿ, ಈ ಗೆರೆ ಏನಿದೆಯಲ್ಲ ಕಾಣಿಸ್ತಿದೆಯಾ, ಈ ಗೆರೆ ಏನಿದೆಯಲ್ಲ ಅಲ್ಲಿಂದ ಇಲ್ಲಿಗೆ ತರಬೇಕು. ಅದನ್ನು ವಾಪಸ್ ಅದೇ ಗೆರೆಗೆ ತಂದು ಲಾಕನ್ನು ಮಾಡ್ಕೋಬೇಕು ನೋಡಿ. ಈಗ ನೋಡಿ, ಇದು ಫುಲ್ ಆಗಿದೆ. ಈಗ ಇದಕ್ಕೆ ಉಳಿದಿರುವಂಥ ಏನು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ನಾವು ಒಂದು ಕುಂದನ್ಸ್ ಅಥವಾ ಒಂದು ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ಈ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಈ ಡಿಸೈನ್ ಬರುತ್ತೆ. ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಪ್ರೊಫೆಷನಲ್ಲಾಗಿ ಸ್ಟಿಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈಗ ಈ ವಿಡಿಯೋನ ಮುಗಿಸೋಣ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.